ಒಂದು ಕಾಲದಲ್ಲಿ ನಾವು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಪ್ರತಿನಿತ್ಯವೂ ಕೂಡ ಕೊಲೆ, ದರೋಡೆ, ಸುಲಿಗೆ ಅಂತ ಪ್ರಕರಣಗಳನ್ನ ಕೇಳ್ತಿದ್ವಿ. ಆದ್ರೆ ಇದೀಗ ಕರ್ನಾಟಕದಲ್ಲೂ ಕೂಡ ಅದೇ ರೀತಿಯಾಗಿ ಕೊಲೆಗಳು ಸದ್ದು ಮಾಡ್ತಾ ಇದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆಯಾ ಎನ್ನುವಂತ ಆತಂಕ ಜನರನ್ನ ಕಾಡ್ತಾ ಇದೆ. ಇದೀಗ ಕೊಲೆಗಡಕರು ಹೊಸ ರೀತಿಯಾದಂತ ಹಾದಿಯನ್ನ ಹುಡುಕೊಂಡಿದ್ದಾರೆ. ಹೇಗೆ ಅಂದ್ರೆ, ತಾವು ಟಾರ್ಗೆಟ್ ಮಾಡ್ಕೊಂಡಿರೋರನ್ನ ನೇರವಾಗಿ ಕೊಲೆ ಮಾಡುವ ಮೊದಲು ಅವರಿಗೆ ಅಪಘಾತವಾದಂತೆ ಮಾಡುವಂತದ್ದು, ತದನಂತರ ಕೆಳಗೆ ಬಿದ್ದ ನಂತರ ಅವರನ್ನ ಕೊಚ್ಚಿ ಬರ್ಬರವಾಗಿ ಕೊಲೆ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಿದೆ. ಇತ್ತೀಚೆಗಷ್ಟೇ ವಿಜಯಪುರದಲ್ಲೂ ಕೂಡ ತಾರ್ ಕಾರ್ನಲ್ಲಿ ಹೋಗ್ತಿದ್ದಂತವನಿಗೆ ಡಿಕ್ಕಿ ಹೊಡೆದು ಅವನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು. ಈಗ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ವಾಡಿಪಟ್ಟಣ ಬಲರಾಮ್ ಚೌಕಿ ಬಳಿ ಲಾರಿ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ಬಾಯ್ ಗ್ರೂಪ್ ನ ಮುಖಂಡ ಇರ್ಫಾನ್ ನನ್ನ ಆತ ಸ್ಕೂಟರ್ ನಲ್ಲಿ ಹೋಗುವಾಗ ಡಿಕ್ಕಿ ಹೊಡೆದಂತಹ ಕಾರು ಆತ ಕೆಳಗಡೆ ಬೀಳ್ತಾ ಇದ್ದಂತೆ ಲಾಂಗು ಮತ್ತು ಮಚ್ಚುಗಳಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ನಂತರ ಸ್ಥಳದಿಂದ ಪರಾರಿಯಾಗುವಂತಹ ಸಂದರ್ಭದಲ್ಲಿ ಆ ಕಾರು ಹಳ್ಳವೊಂದಕ್ಕೆ ಹಿಡಿದಿದ್ದೆ. ಹಿಂದೆಯೇ ಮತ್ತೊಂದು ಕಾರ್ ಅವರನ್ನ ಫಾಲೋ ಮಾಡ್ತಾ ಇತ್ತು. ಆ ಕಾರ್ನಲ್ಲಿ ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಚಿತ್ತಾಪುರ ಪೊಲೀಸ್ನವರು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ ಮತ್ತು ಇರ್ಫಾನ್ ಕೊಲೆಗೆ ನಿಖರವಾದಂತ ಕಾರಣ ಏನಿರಬಹುದು ಎನ್ನುವುದನ್ನ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಒಂದು ಪ್ರಕರಣದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಹೌದು, ಚಿತ್ತಾಪುರದ ಶಾಸಕ ಪ್ರಿಯಾಂಕ್ ಖರ್ಗೆ ರವರಿಗೆ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದಂತ ಇರ್ಫಾನ್ ಬಾಯ್ ಗ್ರೂಪ್ ನ ಮುಖಂಡ ಹಾಗೂ ಲಾರಿ ಮಾಲೀಕರ ಸಂಘದ ಮಾಜಿ ಅಧ್ಯಕ್ಷ ಕೂಡ. ಈತ ಇಂದು ಮಧ್ಯಾಹ್ನ ಸ್ಕೂಟರ್ ನಲ್ಲಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಎದುರಿನಿಂದ ಬಂದಂತ ಕಾರ್ ಒಂದು ಡಿಕ್ಕಿ ಹೊಡೆದಿದೆ. ಕೆಳಗಡೆ ಬಿದ್ದಂತಹ ಇರ್ಫಾನ್ ನನ್ನ ಕಾರ್ನಲ್ಲೇ ಬರ್ತಿದ್ದಂತ ದುಷ್ಕರ್ಮಿಗಳು ಕೆಳಗಿಳಿದು ಲಾಂಗು ಮತ್ತು ಮಚ್ಚುಗಳಿಂದ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ತದನಂತರ ಆತನನ್ನ ಶೂಟ್ ಮಾಡಿ ಕೂಡ ಕೊಂದು ಅಲ್ಲಿಂದ ಪರಾರಿಯಾಗಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಅವರ ಕಾರ್ ಹಳ್ಳದಲ್ಲಿ ಬಿದ್ದಿದೆ. ಹಿಂದೆಯೇ ಫಾಲೋ ಮಾಡ್ತಾ ಇದ್ದ ಕಾರ್ನಲ್ಲಿ ಆ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಚಿತ್ತಾಪುರದ ವಾಡಿ ಠಾಣೆಯ ಪೊಲೀಸ್ನವರು ಭೇಟಿಯನ್ನ ನೀಡಿದ್ದಾರೆ ಮತ್ತು ನಾಕಾಬಂದಿ ಮಾಡಿದ್ದಾರೆ. ಈ ಒಂದು ಕೊಲೆಗೆ ಹಳೆ ದ್ವೇಷವೇ ಕಾರಣ ಇರಬಹುದು ಅಂತೇಳಿ ಪೊಲೀಸ್ನವರು ಅಂದಾಜಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಕೊಲೆ ಇಷ್ಟೊಂದು ಭೀಕರವಾಗಿ ಮಾಡುವಂತ ಅಗತ್ಯ ಏನಿತ್ತು? ಬಾಯ್ ಗ್ರೂಪ್ ನ ಮುಖಂಡ ಇರ್ಫಾನ್ ಅಷ್ಟರ ಮಟ್ಟಿಗೂ ಕೂಡ ತೊಂದರೆ ಕೊಟ್ಟಿಲ್ಲ ಎನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದರೂ ಕೂಡ ಇದೆಯಾ ಎನ್ನುವಂತ ಪ್ರಶ್ನೆ ಮೂಡತೊಡಗಿದೆ. ಮನೆಯಿಂದ ಹೊರಗಡೆ ಹೋದ ನಂತರ ಮನೆಗೆ ವಾಪಸ್ ಆಗುವವರೆಗೂ ಯಾವುದೇ ಗ್ಯಾರಂಟಿ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ. ಕಾನೂನು ಸುವ್ಯವಸ್ಥೆಯನ್ನ ಈಗಲಾದ್ರೂ ಇನ್ನಷ್ಟು ಬಿಗಿ ಮಾಡ್ತಾರಾ? ಇಂತಹ ಹಂತಕರಿಗೆ ಶಾಶ್ವತವಾಗಿ ಕೊನೆ ಆಡ್ತಾರ ಎನ್ನುವುದು ಕುತೂಹಲ ಕೆರಳಿಸಿದೆ ಮತ್ತು ಜನರ ನಿರೀಕ್ಷೆಯೂ ಕೂಡ ಇದೆ. ಇರ್ಫಾನ್ ನ ಕೊಲೆಗೆ ಅಸಲಿ ಕಾರಣ ಏನೆಂಬುದನ್ನ ನಿಮ್ಮ ಬ್ಲೂಮ್ ಟಿವಿಯು ಮುಂದಿನ ದಿನಗಳಲ್ಲಿ ಪ್ರಸ್ತುತಪಡಿಸಲಿದೆ. ಅಲ್ಲಿಯವರೆಗೆ ಫಾಲೋ ಮಾಡಿ ನಿಮ್ಮ ಬ್ಲೂಮ್ ಟಿವಿಯನ್ನ.